ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ 2025ರ ಜನಜಾಗೃತಿ ಸಭೆಯನ್ನ ಮಾನ್ಯ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ ಅಬಕಾರಿ ಸಚಿವರಾದ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಶ್ರೀ ಗೋವಿಂದ ಎಂ ಕಾರಜೋಳ ಮಾನ್ಯ ಸಂಸದರು, ನಾರಾಯಣಸ್ವಾಮಿ ಮಾಜಿ ಕೇಂದ್ರ ಸಚಿವರು, ಶ್ರೀ ಎಚ್ ಆಂಜನೇಯ ಮಾಜಿ ಸಚಿವರು, ಶ್ರೀ ಎಲ್ ಹನುಮಂತಯ್ಯ ಮಾಜಿ ಸಂಸದರು, ಶ್ರೀ ಬಿಎನ್ ಚಂದ್ರಪ್ಪ ಮಾಜಿ ಸಂಸದರು, ಶ್ರೀ ಎಂ ತಿಮ್ಮರಾಯಪ್ಪ ಮಾಜಿ ಶಾಸಕರು ಹಾಗೂ ಮಾನ್ಯ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು, ಮಾಜಿ ಕೇಂದ್ರ ಮತ್ತು ರಾಜ್ಯ ಸಚಿವರುಗಳು, ಮಾಜಿ ಶಾಸಕರು, ಮಾಜಿ ಸಂಸದರು, ನಿಗಮ ಮಂಡಳಿ ಅಧ್ಯಕ್ಷರು, ನಿವೃತ್ತ ಹಿರಿಯ ಅಧಿಕಾರಿಗಳು ಹಾಗೂ ಸಮುದಾಯದ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮವನ್ನ ಹೋಟೆಲ್ ತಾಮರ ರೇಸ್ ಕೋರ್ಸ್ ಹತ್ತಿರ ಆನಂದರಾವ್ ಸರ್ಕಲ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಮುತ್ತುರಾಜ್ರವರು ಸಭೆಯಲ್ಲಿ ಭಾಗವಹಿಸಿದ್ರು. ಹಿಂದೆ ಬನ್ನಿ ಮೇಡಮ್, ಹಿಂದೆ ಹೋಗಿ ಮೇಡಮ್. ಮುಂಜಾವಿನ ಮಂದ ಬೆಳಕಲಿ ಬೀದಿ ಗುಡಿಸುತ್ತೇವಾ, ಮುಂಜಾವಿನ ಮಂದ ಬೆಳಕಲಿ ಬೀದಿ ಗುಡಿಸುತ್ತೇವಾ, ಹಾಲು ಉಳಿಸುವ ಹಸುಗೂಸನು ಬಿಟ್ಟು ಬರುತ್ತೇವಾ, ಹಾಲು ಉಳಿಸುವ ಹಸುಗೂಸನು ಬಿಟ್ಟು ಬರುತ್ತೇವಾ, ಕಟ್ಟುತ್ತೇವಾ ಕೊಯ್ಯತ್ತುತ್ತೇವಾ, ಮನದಾರ ನೋವನ್ನು ನಾವು ಸಹಿಸುತ್ತೇವಾ. ಸ್ಥಿತಿಯನ್ನು ಕುರಿತಾದಂಥ ಕ್ರಾಂತಿಗೀತೆಯನ್ನು ಜಾತಿ ಗಣಿಕೆ ಬಗ್ಗೆ ಅನೇಕ ಸಭೆಗಳನ್ನು ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ ಅನೇಕ ಮಹನೀಯರನ್ನು ಪಕ್ಷಾತೀತವಾಗಿ ಎಲ್ಲರ ಜೊತೆಯಲ್ಲಿ ನಮ್ಮ ಸಮುದಾಯವನ್ನು ಯಾವ ರೀತಿ ಎಚ್ಚರಿಸಬೇಕು, ಸಮುದಾಯದ ಪಾಲ್ಗೊಳ್ಳುವಿಕೆಗೆ ನಮ್ಮ ಸಹಭಾಗಿತ್ವ ಏನು, ನಮ್ಮ ಜವಾಬ್ದಾರಿಗಳೇನು, ಈ ದಿಕ್ಕಲ್ಲಿ ಅನೇಕ ಮಹನೀಯರು ಸೂಚನೆ ಇದ್ದು ಸೂಚನೆ ಇಲ್ಲದಿದ್ದು ಸಹ ತಮ್ಮದೇ ಆದಂಥ ದಾರಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದೀವಿ. ತಾವು ಕೊಟ್ಟಿದ್ದೀರ. ಪದೇ ಪದೇ ನಾಗಮೋಹನ್ ದಾಸ್ ಅವರ ಈ ಕಾರ್ಯದಲ್ಲಿ ಪ್ರಗತಿಯ ಸಾಧನೆ ರಾಜ್ಯದಲ್ಲಿ ಕೇವಲ 90-91%. ಈ ದಿಕ್ಕಲ್ಲಿ ಅನೇಕ ಮಾನವೀಯರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಸಂಘಟನಾ ಪ್ರಮುಖರಿಗೆ ಆತಂಕ. 2011ರಲ್ಲಿ ಬೆಂಗಳೂರಿನ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 9,46,982. 9,46,982. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲ ಸೇರಿ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನದಂತೆ 101 ಜಾತಿಗಳನ್ನ ಆ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ನ್ಯಾಯ ಕೊಡಬೇಕು, ಅವರ ಮೂಲ ಜಾತಿಯನ್ನು ಬರೀಬೇಕನ್ನೋದೇ ಮುಖ್ಯ ಉದ್ದೇಶ ಈ ಒಂದು ಸಮೀಕ್ಷೆಗಾಗಿ ಅಥವಾ ಇದಕ್ಕಾಗಿ ಹೋರಾಟ ಮಾಡಿದಂಥ 35 ವರ್ಷದ ಸತತ ಹೋರಾಟ ಮಾಡಿದರು. ಮಾಲಿಗ ಮೀಸಲಾತಿ ಹೋರಾಟ ಸಮಿತಿಗಳು, ಮಾಲಿಗ ದೊಡ್ಡ ಸಮಿತಿಗಳು, ಸಾಕಷ್ಟು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದಕ್ಕಾಗಿ ಬಹಳ ಹೋರಾಟ ಮಾಡಿದರು. ಇವತ್ತು ಈಗಾಗಲೇ ನಾರಾಯಣಸ್ವಾಮಿ ಅವರು ಮಾಜಿ ಕೇಂದ್ರ ಸಚಿವರು ಹೇಳ್ತಾ ಇದ್ದರು, ನಾವು ಸಹಕರಿಸಬೇಕಾಗಿದೆ. ಅಧಿಕಾರಿಗಳು ಬರ್ತಾ ಇದ್ದಾರೆ. ನಾನೇ ಇವತ್ತು ಯಲಹಂಕದಲ್ಲಿ 3 ಜಾಗದಲ್ಲಿ ನಾನೇ ಖುದ್ದು ಹೋಗಿದ್ದೆ. ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ವರ್ ಕೆಲಸ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ನಮ್ಮವರು ಮುಜುಗರ
ಹೇಳೋದಕ್ಕೆ ಮುಗಿಯೋರ, ನಮ್ಮ ಮೂಲ ಜಾತಿಯನ್ನು ಹೇಳೋದಕ್ಕೆ ಮುಗಿಯೋರ. ಅಲ್ಲಿಂದ ಆಚೆ ಬರ್ಬೇಕು. ಈಗ ನಮ್ಮವರು 101 ಜಾತಿಯಲ್ಲಿ ಯಾರೇ ಆಗಲಿ, ಅವ್ರು ಗೋವೆ ಆಗಲಿ, ಲಂಬಾಣಿ ಆಗಲಿ, ಮಾದಗರಾಗಲಿ ಅಥವಾ ಹೊಲೆ ಸಮುದಾಯಗಳಾಗಲಿ, ಎಲ್ಲರೂ ಕೂಡ ಏಕೆ ಏಳಿ ಆದಿ ಆಂದೋಲನ ಬಿಟ್ಟು ಆಚೆ ಬರಬೇಕು. ಹಾಗೇ ನ್ಯಾಯ ಸಿಗ್ತದೆ. ಇದರ ಮೂಲ ಉದ್ದೇಶ. ಬಹಳಷ್ಟು ಕಷ್ಟದಲ್ಲಿದೆ ಸಮುದಾಯ, ಅರ್ಥ ಮಾಡ್ಕೊಳ್ಳಿ. ಹೆಸರು ಹೇಳೋದಕ್ಕೂ ಕಷ್ಟದಲ್ಲಿರುವಂಥ ಸಮುದಾಯ ಇನ್ನೆಷ್ಟು ನಾಗರಿಕತೆ ಆಗಲಿ, ವಿದ್ಯಾವಂತೆ ಎಷ್ಟಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಡೀ ದೇಶದವರೆಲ್ಲ ಇಲ್ಲೇ ಇದ್ದಾರೆ. 30-40% ಎಲ್ಲ ದೇಶಗಳು, ಎಲ್ಲ ರಾಜ್ಯಗಳಿಂದ ಬಂದಿರುವ. ಕೆಲವರು ಬಳಸ್ತಾರೆ, ಕೆಲವರು ಬಳಸೋದಿಲ್ಲ, ಕೆಲವರು ಇರ್ತಾರೆ, ಮೈಗ್ರೇಷನ್, ಅವ್ರು ಊರು ಹೋಗ್ತಾರೆ. ಎಲ್ಲ ಖರ್ಚುಗಳನ್ನು ಕೂಡ ನಾನು ಕಮಿಷನರ್ ಅಂತ ಡೀಟೇಲ್ ಮಾತಾಡಿದ್ದೀನಿ. 75% ಕೊಟ್ಟಿದ್ರೆ ಬಹುತೇಕ ರೀಚ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. 1950ರಲ್ಲಿ ಈ ದೇಶದಲ್ಲಿ ಜಾರಿಗೆ ಬಂದಿರತಕ್ಕಂಥ ಮೀಸಲಾತಿ ಸೌಲಭ್ಯ ವಂಚಿತರಾಗಿದ್ದೇವೆ, ನಮಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತೇಳಿ 30 ವರ್ಷ ಸಂಘಟನೆ ಮಾಡಿಕೊಂಡು ಮಾದಿಗರ ಮೀಸಲಾತಿ ಹೋರಾಟ, ಮಾದಿಗರ ದಂಡೋರ, ಮಾತಂಗ, ಮಾದರರು ಯಾವ್ಯಾವುದೋ ಹೆಸರಿನಿಂದ ಹೋರಾಟವನ್ನು ಮಾಡ್ಕೊಂಡು ಬಂದರು. 30 ವರ್ಷದ ಹೋರಾಟದ ಪ್ರತಿಫಲ ಹೈದರಾಬಾದ್ನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ನಮ್ಮ ಸಮುದಾಯದ ಸಭೆಯಲ್ಲಿ ಭಾಗವಹಿಸಿ 30 ವರ್ಷಗಳ ಕಾಲ ನೀವು ಒಂಟಿಯಾಗಿ ಹೋರಾಟ ಮಾಡಿದ್ರಿ. ಇನ್ನು ಮುಂದೆ ನನ್ನನ್ನು ಕೂಡ ಈ ಹೋರಾಟಕ್ಕೆ ಜೋಡಿಸ್ಕೊಳ್ಳಿ. ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಅದಕ್ಕಾಗಿ ನನ್ನ ಸರ್ಕಾರ ಒಳ ಮೀಸಲಾತಿಗೆ ಕೊಡ್ಲಿಕ್ಕೆ ಬದ್ಧದ ಅಂತಕ್ಕಂಥ ಮಾತನ್ನು ಹೇಳಿದರು. ಮತ್ತು 30 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿರ್ತಕ್ಕಂಥ ಮಂದಕೃಷ್ಣ ಮಾದಿಗವ್ರನ್ನ ವೇದಿಕೆ ಮೇಲೆ ದಬ್ಬಿಕೊಂಡೆ ಅವತ್ತು ಹೇಳಿದರು, ನಿನ್ನ ಇಡೀ ಜೀವನ ಇದಕ್ಕಾಗಿ ಮುಡುಪಾಗಿಟ್ಟಿದೆ, ಖಂಡಿತವಾಗಿಯೂ ಇದನ್ನು ಮಾಡಿಕೊಡ್ಲಿಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ, ನಾನು ಒಬ್ಬ ನಿನ್ನ ಜೊತೆಯಲ್ಲಿ ಹೋರಾಟಗಾರರಾಗ್ತೇನೆ. ಈ ಕೇಸು ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ನನ್ನದೇ ಜವಾಬ್ದಾರಿ, ಅದನ್ನು ಮುಗಿಸ್ಕೊಡ್ತೀನಿ, ನನ್ನ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದರು. ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿಸಿದರು. ಸಾಲಿಸಿಟರ್ ಜನರಲ್ಲು, ಅಟಾರ್ನಿ ಜನರಲ್ ಅವರು ಕೋರ್ಟಿಗೆ ಅಪಿಯರ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿಸಿ ಒಳ ಮೀಸಲಾತಿ ಕೊಡೋದು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಆಗಸ್ಟ್ 1, 2024 ಆಯ್ತು. ಹಾಗೆ 1 ವರ್ಷ ಆಗ್ಲಿಕ್ಕೆ ಬಂತು, ಹೆಚ್ಚು ಕಡಿಮೆ 1 ವರ್ಷ ಆಗ್ಲಿಕ್ಕೆ ಬಂತು. ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದವರು, ತೆಲಂಗಾಣದವರು ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡೋದು ಅಷ್ಟೇ ಅಲ್ಲ, ಗೆಜೆಟ್ ನೋಟಿಫಿಕೇಶನ್ ಸುತ್ತ ಮಾಡಿಬಿಟ್ರು. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಸಮುದಾಯ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ 6% ಕೊಟ್ಬಿಡಿ. ಹೇಗಿದ್ರು ಮೊದಲು ಸದಾಶಿವ ಆಯೋಗದಲ್ಲೂ 6% ಇದೆ, ಮೊದಲೂ ಇದೆ, ಹಿಂದೆ ಸರ್ವೆ ಮಾಡಿದಂಥ ಸಂದರ್ಭದಲ್ಲೂ ಇದೆ. ಯಾರೂ 6%ಗಿಂತಲೂ ಕಡಿಮೆ ಅಂತ ಡಿಸ್ಪ್ಯೂಟ್ ಮಾಡಿಲ್ಲ, ಇನ್ನೂ ಹೆಚ್ಚದ, ಕಡಿಮೆ ಇಲ್ಲ. ಅದಕ್ಕಾಗಿ ಕೊಟ್ಬಿಡಿ, ಆಮೇಲೆ ನೀವು ಮಾಡ್ಕೊಳ್ಳಿ. ಎಲ್ಲರೂ ಕೂಡಿಡ್ರಿ, ಬಿಡೋರು ಇದ್ದಾರೆ ಬಿಡ್ಲಿ, ಬೇಕಾದವ್ರು ತಗೊಳ್ಳಿ, ಬೇಡಾದವ್ರು ಬಿಡ್ಲಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.